ನನ್ನ ಹೆಸರು ಮಾಲ್ತೇಶ್ ಗಿಂಡಿ ಅಂದ್ಬಿಟ್ಟು. ಪ್ರಾಪರ್ ನಮ್ಮದು ಚಂದಾಪುರ, ರಾಣೆಬೆನ್ನೂರು ತಾಲೂಕು. ಇಲ್ಲಿ ನಾವು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಅಂದರೆ, PM ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಪಂಪ್ ಸೆಟ್ ಯಾವ ರೀತಿ ವರ್ಕ್ ಆಗ್ತದೆ ಅನ್ನೋದನ್ನು ನಿಮಗೆ ಒಂದು ಅವೇರ್ನೆಸ್ ಕೊಡೋ ದೃಷ್ಟಿ ಒಳಗೆ ಇದನ್ನು ಹೇಳ್ತಿರ್ತಕ್ಕಂಥದ್ದು. ಈಗ ಇದು 7.5 HP ಇದು ಸೋಲಾರ್. ಇದು ನೋಡ್ರಿ, ಇದು ಒಂದು ಕಡೆ 7 ಪ್ಲೇಟ್ ಬರುತ್ತೆ 7.5 HP, ಮತ್ತೊಂದು ಕಡೆ 6 ಪ್ಲೇಟ್ ಬರುತ್ತೆ. ಇದರಲ್ಲಿ ಮೇನ್ ಅಂತಂದ್ರೆ 7.5 HP 13 ಪ್ಲೇಟ್ ಬರ್ತೈತಿ. 5 HP ಹಾಕಿಸ್ಕೋಬೋದು, ನೀವು 10 HP ಹಾಕಿಸ್ಕೋಬೋದು, ಅಪ್ ಟು 12 HP ಮಟ್ಲಿಂದ ಹಾಕಿಸ್ಕೋಬೋದು. ನಮಗೆ ಸಬ್ಸಿಡಿ ಅಪ್ಲೈ ಆಗೋದಂದ್ರೆ 7.5 HP ಮಾತ್ರ ಅಪ್ಲೈ ಆಗ್ತೈತಿ. ಇದು ಯಾವ ರೀತಿ ವರ್ಕ್ ಆಗ್ತೈತಿ ಏನು ಅಂತಂದು ವಿಚಾರ ಬಂದೆ ಅಂದ್ರೆ, ಈಗ ನೀವು ಹಾಕಿಸ್ಕೊಳತಕ್ಕಂಥದ್ದು HP ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮದು ಬೋರ್ ಬಂದ್ಬಿಟ್ಟು ನಾವು ಹೊಡಿಸಿರೋದು ಬರೀ 250 ಫೂಟ್ ಡೆಪ್ತ್. ಇದರಲ್ಲಿ ನಮಗೆ 160 ಫೂಟ್ ನೀರು ಬಿಡುತ್ತೆ. ನಾವು ಮ್ಯಾಕ್ಸಿಮಮ್ ಅಂದರೆ 250 ಫೂಟ್ ಹೊಡಿಸಿದ್ದೀವಿ. ಈ PM ಕುಸುಮ್ ಯೋಜನೆ ಒಳಗೆ 7.5 HP ನಮ್ಮಲ್ಲಿ ಬಂದಿರತಕ್ಕಂಥದ್ದು 330 ಫೂಟ್ ಲೆಂತ್ ಬಂದಿದೆ. ಅಂದರೆ 100 ಮೀಟ್ರ್ ಕೊಡ್ತಾ ಇದ್ದಾರೆ. 100 ಮೀಟ್ರ್ ಈ ಪೈಪ್ ಆಗಿರ್ಬೋದು, ಬೋರ್ಡು, ಕೆನಾಲ್ ಸಮೇತಲ್ಲಿ ಅಪ್ ಟು T/by ಮಟ್ಲಿ ನಮಗೆ ಕೊಡ್ತಾ ಇದ್ದಾರೆ. ಕೇಸಿಂಗ್ ಬೋರ್ ಹಾಕಿಸಿ ಕೇಸಿಂಗ್ ಇಳಿಸಿರ್ತಕ್ಕಂಥದ್ದು ನಮ್ಮದು ರೀ, ನಮ್ಮ ಎಕ್ಸ್ಪೆನ್ಸಸ್ಸೇ ಇದು. ಅಪ್ಲಿಕೇಶನ್ ಹಾಕಿ ಒಂದು 1.5 ಇಯರ್ಸಿಗೆ ನಮಗೆ ಇವೆಲ್ಲ ಮೆಟೀರಿಯಲ್ ಸಪ್ಲೈ ಆಗಿದೆ. ನಾವು DD ಕಟ್ಟಿದ್ದು ಬಂದುಬಿಟ್ಟು 85,000 ರೂಪಾಯಿ ಮಟ್ಲಿ ನಾವು DD ಕಟ್ಟಿದ್ದೀವಿ. 85,000 ಇದು ಎಸ್ಟಿಮೇಟ್ ಯಾವ್ದು ರೀತಿ ಏನು ಅಂತಂದು ಬಂದರೆ, ಇದು 4 ಲಕ್ಷದ ಚಿಲ್ಲರೆ 7.5 HP ಬೀಳ್ತಕ್ಕಂಥದ್ದು. 50% ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ PM ಕುಸುಮ್ ಯೋಜನೆ ಒಳಗೆ. ಇನ್ನು 30% ಏನಿರುತ್ತೆ ಸ್ಟೇಟ್ ಗೌರ್ಮೆಂಟಿಂದ ಇರುತ್ತೆ. ಅದೇ ರೀತಿ 20% ಫಲಾನುಭವಿಗಳದಾಗಿರುತ್ತೆ. ಆ ಕಾರಣಕ್ಕೆ ನಾವು 85,000 ನಾವು DD ತುಂಬಿರೋದು ಬಂದಿದೆ. ಈಗ ನೋಡೋಣ ಬರ್ರಿ, ಬೇಕಂದ್ರೆ ಇಲ್ಲಿ ಈ ಸೋಲಾರ್ ಕನಿಷ್ಠ ಅಂದ್ರೆ ಒಂದು 2 ಗಂಟೆ ಮಟ್ಟಿಗೆ ಜಾಗ ಹೋಗ್ತದೆ ರೀ. ಬೋರ್ ಕೇಸಿಂಗ್ ಇಳಿಸೋದು, ಬೋರ್ ಬಂತು, ಕೆನಾಲ್ ಸೆಟ್ಟಿಂಗ್ ಎಲ್ಲ ಬಂತು, ಒಂದು 2 ಗಂಟೆ ಮಟ್ಲಿ ಜಾಗ ಹೋಗುತ್ತೆ. ಇದನ್ನು ನಾವು ಬೇರೆ ಏನಾರು ಬಿಲ್ಡಿಂಗ್ ಮಾಡ್ಕೊಂಡ್ವಿ ಅಂದ್ರೆ ಅದ್ರ ಮೇಲೇನು ಕುಂದಿರಿಸ್ಕೋಬೋದು. ಅದು ಫ್ಯೂಚರ್ ಇದೆ. ಜಾಗ ನಾವು ಯಾವುದೇ ರೀತಿ ವೇಸ್ಟ್ ಮಾಡಬಾರ್ದು ಅನ್ನೋ ನಮ್ಮ ಇಂಟೆನ್ಷನ್ ಇತ್ತಂದ್ರೆ ನಾವು ಬಿಲ್ಡಿಂಗ್ ಮೇಲೇನು ಕುಂದಿರಿಸ್ಕೋಬೋದು. ಈಗ ಬರಲಿ, ಇದು ಸ್ಮಾರ್ಟ್ ಮೀಟರ್ ಟೈಪ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು 7.5 HP ಇರತಕ್ಕಂಥದ್ದು. ಇದ್ರಾಗ 5 HP ಅಂದರೆ ಬೇರೆ ಬರುತ್ತೆ, 10 HP ಅಂದರೆ ಬೇರೆ ಬರುತ್ತೆ. ಸ್ಮಾರ್ಟ್ ಮೀಟರ್ ಟೈಪ್. ನಾವೇನೀಗ ಕರೆಂಟಿಗೆ ಏನು ಆಟೋ ಕೊಡ್ತೇವಲ್ಲ, ಅದೇ ರೀತಿ ಇದು ರೀ. ಈಗ ಆಟೋ ಸ್ಟಾರ್ಟರ್ ಅಂತಂದು ಇರುತ್ತೆ ಹೊಳಿ ಪಂಪ್ ಸೆಟ್ ಲೈನಿಗೆ, ಅದೇ ರೀತಿ ಇದನ್ನು ಇರುತ್ತೆ. ಬರೀ ಆನ್ ಆಫ್ ಬಟನ್ ಅಷ್ಟೇ. ಮೊಬೈಲ್ ಸಿಮ್ ಟೈಪ್ ಇದರಲ್ಲಿ 1 GB ಇರ್ತೈತಿ, ಅದ್ರ ಮೇಲೇ ಇದು ವರ್ಕ್ ಆಗ್ತಿರ್ತೈತಿ ಪ್ರತಿಯೊಂದು. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಸ್ಟಾರ್ಟ್ ಮಾಡಿದೆ ಈಗ ಮೋಟ್ರ್, ನಾನು ಒಂದು 10 to 15 ಸೆಕೆಂಡ್ಸಲ್ಲಿ ಮೋಟ್ರ್ ರನ್ ಆಗ್ತದೆ. ಇದರಲ್ಲೆಲ್ಲ ಸ್ಟಾರ್ಟ್ ಆಗಿದ್ದದ ಎಲ್ಲ ಶೋ ಆಗ್ತೈತೆ. ಇದು ಆಸ್ಟ್ರೇಲಿಯನ್ ಸೋಲಾರ್ ಲಿಮಿಟೆಡ್ನವರು ಪ್ರಾಜೆಕ್ಟ್ ತೊಗೊಂಡು ಬಂದಿರತಕ್ಕಂಥದ್ದು. ಇದು ಬೇರೆ ಬೇರೆ ಕಂಪ್ನಿದವ್ರಿಗೂ ಬೇರೆ ಬೇರೆ ಬಂದಿರ್ತವೆ. ಇದೇ ರೀತಿ ಮನೆಗಳಿಗಾದರೆ ಒಂದು ಇವನ್ ಈಗ PM ಕುಸುಮ್ ಯೋಜನೆ ಹೊಲಕ್ಕಿತ್ತಂದರೆ, ಮನೆಗೆ ಬಂದೆ ಅಂದರೆ PM ಸೂರ್ಯಗಾರ ಯೋಜನೆ ಅಂತಂದು ಒಂದಿದೆ. ಅದರಲ್ಲಿ ನೀವು 60,000 ರೂಪಾಯಿ 2 KVಗೆ, 78,000 ರೂಪಾಯಿ 3 KV ಮೇಲೆ ಸಬ್ಸಿಡಿ ತೊಗೋಬೋದು ನೀವು. ಅದು ಯಾವ ರೀತಿ ವರ್ಕ್ ಆಗ್ತೈತಿ ಏನು ಅಂತಂದು ಬೇಕಂದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡಿ ನಾವು ತೋರಿಸ್ತೇವೆ. ಅದು ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 2 ಮಿನಿಟ್ಸಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ. ಸೂರ್ಯಗಾರ ಯೋಜನೆ ಈಗ ಸಪೋಸ್ 2 KV 3 KV ಮಾಡಿಸ್ಕೊಂಡ್ರೆ 2 KVಗೆ 60,000 ಸಬ್ಸಿಡಿ ಇರುತ್ತೆ, 3 KVಗೆ 78,000 ಸಬ್ಸಿಡಿ. ಅದು ಯಾವ ರೀತಿ ಇವನ್ NGO ಮುಖಾಂತರ ಅದನ್ನು ಕೊಡ್ತಕ್ಕಂಥ. ಫಾರ್ ಎಕ್ಸಾಂಪಲ್ ನಮ್ಮದು ಆದಂಥ ಒಂದು NGO ಇದೆ, ಪ್ರೋತ್ಸಾಹ ರೂರಲ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಸೊಸೈಟಿ. ಅದ್ರ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನೀವು ಟಚ್ ಮಾಡಿದರೆ ಅಂದರೆ ನಿಮಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಕೊಡಬಲ್ಲೆ. ನನ್ನ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 7019476615. ಈಗ ಅದ್ರಾಗ ಆದರೆ 3 KVಗೆ 2 KVಗೆ ಆದರೆ 100 × 100 ಆ ಸೈಜಲ್ಲಿ ಕೆನಾಲ್ ಕುಂದಿರುತ್ತೆ. ಈಗ ಸಪೋಸ್ ಇದು HP ಬರುತ್ತೆ ಹೊಲದ್ದು, PM ಕುಸುಮ್ ಯೋಜನೆಗಳಲ್ಲಿ HP ಕೊಡ್ತಾರೆ. PM ಸೂರ್ಯಗಾರ ಯೋಜನೆಯಲ್ಲಿ
ನಿಮಗೆ ಕೆ ವಿ ಕೊಡ್ತಾರೆ. ನಿಮ್ಮದು ಸ್ಮಾರ್ಟ್ ಮೀಟ್ರ್ ಈಗ 1 KV ಇರುತ್ತೆ, ಪರ್ಮಿಷನ್ನು 2 KV ಇರುತ್ತೆ ನೋಡಿಬಿಟ್ಟು ಅದರ ಮೇಲೆ ಕೆ ವಿ ನೀವೇನಾರ ಜಾಸ್ತಿ ಆ್ಯಡ್ ಮಾಡ್ಕೊಳ್ತೇವೆ ಅಂದರೆ ಎಕ್ಸಸ್ಸನ್ನು ನೀವು KV ಪರ್ಮಿಷನ್ ತೊಗೊಂಡ್ಬಿಟ್ಟು ಅದನ್ನು ಕುಂದಿರಿಸ್ಕೋಬೋದು. ಜೊತೆಗೇನು ಅಂತಂದ್ರೆ ಅದು ಸೂರ್ಯಗಾರ ಯೋಜನೆಯಲ್ಲಿ ಮೇನ್ ಅಂದರೆ ಇವನ್ ನೀವು ಜನ್ರೇಟ್ ಆಗ್ತೈತಿ. ಸಪೋಸ್ ಒಂದು ಸಣ್ಣ ಮನೆ ಇದೆಪ್ಪ 2 KV 3 KV ಯಾಕೆ ಹಾಕಿಸ್ಕೋಬೇಕು ನಾವು ಎಕ್ಸಸ್ ಅನ್ನೆಸೆಸರಿ ಅನ್ನೋದು ನಿಮ್ಮ ವಿಚಾರ ಇತ್ತು ಅಂದರೆ ನೀವೇನು ಮಾಡ್ಕೋಬೋದು, ಅದನ್ನ 3 KV ಹಾಕಿಸ್ಕೊಂಡ್ರು ನೀವು ಯಾವ ರೀತಿ ಈಗ ಮನೆಗೆ ಎಷ್ಟು ಬೇಕಷ್ಟು ಸ್ಟೋರೇಜ್ ಆ್ಯಂಡ್ ಪವರ್ ಇಟ್ಕೊಂಡ್ಬಿಟ್ಟು ಬ್ಯಾಟ್ರಿ ಮುಖಾಂತರ ಇನ್ನು ಉಳ್ಕಿದ್ದು ಅದೇ KV ಗ್ರಿಡ್ಗೆ ನೀವು ಸೇಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಈಗ 1 ಯೂನಿಟಿಗೆ ಪ್ರೆಸೆಂಟ್ ಪ್ರೈಸ್ ₹5.90 ಇದೆ ಫಾರ್ ಎಕ್ಸಾಂಪಲ್. ಅದು KV ಬೇರೆ ನಿಮ್ಮ ಮನೆಗೆ ಹಾಕ್ತಕ್ಕಂಥದ್ದು ಇದು ರೀ. ಈಗ ನೀವು ಏನಾದರೂ KV ಬೇರೆ ಕೊಟ್ಟರೆ ₹3.90 ಮಟ್ಲಿ ಕರ್ನಾಟಕದಲ್ಲಿ ಪರ್ಚೇಸ್ ಮಾಡ್ಕೊಳ್ತೀವಿ. ನೀವು ಈ 3 KV 2 KV ಸೂರ್ಯಗಾರ ಯೋಜನೆಯಲ್ಲಿ PM ಸೂರ್ಯಗಾರ ಯೋಜನೆಯಲ್ಲಿ ನೀವೇನಾದರೂ ಹಾಕಿಸ್ಕೊಂಡು ಮನೆಗಳಿಗೆ ಹಾಕಿಸ್ಕೊಂಡು ಎಕ್ಸಸ್ ಜನ್ರೇಟ್ ಆದ ಪವರನ್ನು ನೀವು ಎಷ್ಟು ಒಂದು ತಿಂಗಳಿಗೆ ಹೋಗ್ತೈತೆ ಅದೇ ರೀತಿ ನಿಮಗೆ ನಿಮ್ಮ SB ಅಕೌಂಟಿಗೆ KV ವತಿಯಿಂದ ಅಮೌಂಟ್ ಜಮಾ ಆಗುವಂಥದ್ದು ವ್ಯವಸ್ಥೆನೂ ಇದೆ. ಅದು ಭಾಳ ಚೆನ್ನಾಗಿದೆ. ನಾವು ಇದನ್ನು PM ಕುಸುಮ್ ಯೋಜನೆ ಒಳಗೆ ನಾವು ಫಲಾನುಭವಿಗಳು ತೊಗೊಂಡಿದ್ದೇವೆ. ನಿಮಗೆ ಅಟ್ಲೀಸ್ಟ್ ಫಲ ಇರದೇ ಇರತಕ್ಕಂಥ ಫಲಾನುಭವಿಗಳು ಸೂರ್ಯಗಾರ ಯೋಜನೆ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಅನುಕೂಲ ಭಾಳ ಇರುತ್ತೆ. ಈಗ ನೋಡಿರಿ ಮೋಟ್ರ್ ಇದು ಕುಸುಮ್ ಯೋಜನೆ ಒಳಗೆ ಮೋಟ್ರ್ ಚಾಲೂ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ 2 ಇಂಚಿನ ಪೈಪ್ ಕೊಟ್ಟಿದ್ದಾರೆ. ಈಗ ಇಲ್ಲೇನು ಮಾಡಿದ್ದೀವಿ, 2 ಇಂಚಿನ ಪೈಪ್ ಕನಿಷ್ಠ ಅಂದರೆ 3 ಇಂದ 4 ಇಂಚ್ ನೀರು ಜಾಸ್ತಿ ಹೋಗಿದೆ. ನಾವೇನು ಮಾಡಿದ್ದೇವ್ರಿ, ಈಗ ಹರಿನೀರು ಇದು ಏರಿ ಮಣ್ಣಾಗಿರೋದ್ರಿಂದ ಹರಿನೀರು ಕೊಡೋದು ಬೇಡ ಅನ್ನೋ ಉದ್ದೇಶದಿಂದ ನಾವೇನು ಮಾಡಿದ್ದೇವೆ, ರೇನ್ ಪೈಪನ್ನು ಆ್ಯಡ್ ಮಾಡಿದ್ದೀವಿ ಪ್ರೆಸೆಂಟಾಗಿ. ಅದು ಡೆಮೋ ಅಂತಂದು ಈಗ ತೋರಿಸ್ಕೊಂಡು ಚೆಕ್ ಮಾಡ್ತಾ ಇರೋದು ನಾವು. PM ಕುಸುಮ್ ಯೋಜನೆಯಲ್ಲಿ ರೇನ್ ಪೈಪ್ ಹಾಕಿದ್ರು ಕೂಡ ಹೈಟ್ 6 ಫೂಟ್ ಮಟ್ಟಿನ ಹೈಟ್ ನೀರು ಎತ್ತಾ ಇದೆ. ಇದು ಸೋಲಾರ್ ವರ್ಕ್ ಆಗುತ್ತೋ ಇಲ್ಲ ಅನ್ನೋ ಇಂಟೆನ್ಷನ್ ಜಾಸ್ತಿ ಇರುತ್ತೆ ಎಲ್ಲರಿಗೂ. ಕನಿಷ್ಠ ಅಂದರೆ ನೋಡಿರಿ, ಆ ಕಡೆ ಒಂದು ಸೈಡ್ 5 ಫೂಟು ಮತ್ತೊಂದು ಸೈಡ್ 5 ಫೂಟು. ನಾವು ಇದು ಆ್ಯಕ್ಚುಲಿ ಹಾಕಿರೋದು 4 ಫೂಟಿಗೆ ಹಾಕಿದ್ದೀನಿ. ಈಗ ಮುಂದಿನ ದಿನಗಳಲ್ಲಿ ಫುಲ್ ಭೂಮಿಗೆ ಹಾಕಬೇಕಾದ್ರೆ 5 ಫೂಟ್ ಲೆಂತಿಗೆ ಹಾಕಬೇಕಾಗ್ತದೆ. ಆಮೇಲೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಭೂಮಿ ಕೆಡಂಗಿಲ್ಲ. ಮಳೆ ಒಂದು ಕಡಿಮೆ ಇದ್ರೂ ಇಳುವರಿ ಚೆನ್ನಾಗಿ ಬರ್ತದೆ. ಅದಕ್ಕೆ PM ಸೂರ್ಯಗಾರ ಯೋಜನೆ ಆಗಿರಲಿ, PM ಕುಸುಮ್ ಯೋಜನೆ ಆಗಿರಲಿ, ಅಪ್ಲಿಕೇಶನ್ ಹಾಕ್ಕೊಂಡು ಫಲಾನುಭವಿಗಳು ಸಣ್ಣ ಪುಟ್ಟ ರೈತರು ಈಗ ಬೇರೆ ಬೇರೆ ಡಿಸ್ಟಿಕೆಲ್ಲ ನೋಡ್ತಾ ಇದ್ದೀವಿ. 2 ಎಕರೆ 1 ಎಕರೆ ಇರ್ತಾರೆ. ಕೆಲವು ರೈತರಿಗೆ ಏನಿರುತ್ತೆ, 1 ಎಕರೆದಾಗ ನಾವೇನು ತೆಗಿಬಲ್ಲೇವಪ್ಪ, 2 ಎಕರೆದಾಗ ನಾವೇನು ತೆಗಿಬಲ್ವಿ, ಅದನ್ನು ನಿಮ್ಮಿಂದ ನೀವೇ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೀರಿ. 1 ಎಕರೆಯಲ್ಲಿ 10-12 ಲಕ್ಷ ಇನ್ಕಮ್ ತೆಗಿತಕ್ಕಂಥ ರೈತರು ಭಾಳ ಮಂದಿ ಇದ್ದಾರೆ. ಆ ಕಾರಣಕ್ಕೆ ಇವನ್ನೆಲ್ಲ ಯೋಜನೆಗಳನ್ನು ಉಪಯೋಗ ತಗೊಂಡು ಸ್ವಲ್ಪ ಚೆನ್ನಾಗಾಗಲಿ ನಮ್ಮ ರೈತಾಪಿ ವರ್ಗ ಅನ್ನೋ ನಮ್ಮ ಕಳಕಳಿಯ ವಿನಂತಿ. ಈಗ ನೋಡಿರಿ, 11 ಗಂಟೆ 10:50 ಪ್ರೆಸೆಂಟ್ ಟೈಮ್. 10:50ಕ್ಕೆ ಇನ್ನು ಸ್ಟಾರ್ಟಿಂಗ್ ಇರೋದ ಇಷ್ಟು ನೀರು ಒಗಿತಾ ಇದೆ. ಇನ್ನೂ 1 ಗಂಟೆ 2 ಗಂಟೆ ಆದ ಅಂದರೆ ಇನ್ನೂ ಇದಕ್ಕಿಂತ ಹೆಚ್ಚು ನೀರು ರೇಸ್ ಆಗುತ್ತೆ. ಇದು 7.5 HP ಬರ್ತಕ್ಕಂಥ ನೀರು.